ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಲಕ್ಷ್ಮಣ್ ಅಂತ. ಸರ್ ನನ್ನ ಹೆಸರು ಅಂದಾನಿ ಅಂತ ಕೇಳ್ಕಟ್ಟ. ವಿಜಯಕುಮಾರ್. ಆನಂದಮ್ಮ. ಪುಷ್ಪ. ಪುನರ್ವಿ. ನಂದೀಶ್ ಅಂದ್ಬಿಟ್ಟು. ಸರ್ ನನ್ನ ಹೆಸರು ಅನಿಲ್ ಅಂತ. ಶಿಲ್ಪಾ ಅನಿಲ್. ರಮೇಶ್ ಅಂತ ಅಂದ್ಬಿಟ್ಟು. ವಿಜಯಲಕ್ಷ್ಮಿ ಅಂತ. ಸರ್ ಪುನೀತ್ ಅಂತ ಹನುಮಂತ. ಸಿದ್ದರಾಜು ಸಿನಿಜಾ ಅಂತೇಳಿ ಕ್ಯಾತ್ಕಟ್ಟ ಗ್ರಾಮ ಸರ್ ನಮ್ಮದು. ಓಕೆ ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಚಂದ್ರಪ್ರಭಾ ಇಷ್ಟ. ಬಿಗ್ ಬಾಸ್ ನಮ್ಮ ಚಂದ್ರಪ್ರಭಾ ನಮ್ಮ ಮಗನ ಫ್ರೆಂಡು. ಸರ್ ನಮಗೆ ಚಂದ್ರಪ್ರಭು ಅವರು ಭಾಳ ಇಷ್ಟ. ನಮಗೆ ಚಂದ್ರಪ್ರಭಾ ಅವ್ರನ್ನ ಇಷ್ಟ ಆಗ್ತಾರೆ. ಬಿಗ್ ಬಾಸ್ ನೋಡಿದಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಹಾಗೆ ನಮ್ಮ ಸುದೀಪ್ ಸರ್ಗೋಸ್ಕರ ನೋಡ್ತೀವಿ, ನಮ್ಮ ಚಂದ್ರಪ್ರಭುಗೋಸ್ಕರ ಬಿಗ್ ಬಾಸ್ ನೋಡ್ತೀವಿ ಸರ್. ಸರ್ ನಾನು ಕುಚ್ಕೋಲ್ವ ಸರ್ ಚಂದ್ರಪ್ರಭು ಅವರು. ಅವ್ರು ನನ್ನ ಕುಚ್ಕು ಸ್ನೇಹಿತರು. ಒಬ್ಬ ಅದು ಹೇಳ್ಬಾರ್ದು ಸರ್, ಬಹಳ ಕಷ್ಟದಲ್ಲಿ ಒಳ್ಳೆ ಜೀವಿ ಸರ್ ಅವರು. ಅವರು ಆಲ್ಟು ತುಂಬಾ ಒಳ್ಳೆ ಸರ್ ಅವರು. ಚಂದ್ರಪ್ರಭು ಇಷ್ಟನಾ? ಅವ್ರದ್ದು ಏನಕ್ಕೆ ಇಷ್ಟ? ಭಾಳ ಆತ್ಮೀಯರು. ಅವ್ರ ಮಗು ಥರ ಮನ್ಸು ಸರ್ ಅವ್ರದ್ದು. ಯಾರ ಜೊತೆಲಿ ಎಷ್ಟು ಬೆರಿಬೇಕು ಎಷ್ಟೆಲ್ಲ ಬರೀತಾರೆ. ಅವರು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಇವತ್ತು ಈ ಮಟ್ಟಕ್ಕೆ ಬೆಳೆದವನೆ ಅಂತಂದ್ರೆ ಜನಗಳ ಆಶೀರ್ವಾದ. ಒಳ್ಳೆ ಕಾಮಿಡಿ ಕೊಡ್ತಾ ಇದಾರೆ, ಒಳ್ಳೆ ಹಾಸ್ಯನಟನಾಗಿ ಬೆಳೀತಾ ಇದಾರೆ. ಬೆಳೀಲಿ, ಅವ್ರಿಗೆ ಮುಂದೆ ದೇವರ ಆಶೀರ್ವಾದ ಅವ್ರಿಗೆ ಸದಾ ಇರಲಿ ಅಂತ ಹಾರೈಸ್ತೀನಿ. ಈ ವೀಕ್ ಅಂತೂ ಭಾಳ ಫಾಸ್ಟ್ ಆಗವ್ರೆ. ಅವ್ರು ಸ್ಲೋ ಆಗಿದ್ದ ಕಾರಣ ಮೋಸ್ಟ್ಲಿ ಅಲ್ಲಿ ಒಳಗಡೆ ಇರೋ ಮನಸ್ಥಿತಿ ಎಲ್ಲ ಅರ್ಥ ಮಾಡ್ಕೋಬೇಕು ಅಂತನೋ, ಇಲ್ಲ ಯಾವ ತರ ಆಟ ಆಡ್ಬೇಕು ಅಂತ ಗೊತ್ತಿಲ್ಲ ಅಂತನೋ, ಏನು ಅಂತ ಗೊತ್ತಿಲ್ಲ. ಆದ್ರೆ ಈ ವಾರ ಅಂತೂ ಬಹಳ ಅದ್ಭುತವಾಗಿ ಮಾಡವ್ರೆ ಸರ್. ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಕಾಮಿಡಿನೂ ಮಾಡ್ತಾರೆ. ತುಂಬಾ ಆಕ್ಟಿವ್ ಆಗಿದ್ದಾರೆ. ಇಲ್ಲ ಸರ್, ಫಸ್ಟು ಜೈಂಟಿಲಿದ್ದಾಗ ಅವ್ರ ಜೊತೆ ಸಂತೋಷ್ ಅವ್ರ ಜೊತೆಲಿದ್ದಾಗ ಒಂದ್ ಸ್ವಲ್ಪ ವೀಕ್ ಆಗೇ ಇದ್ರು. ಯಾಕೆಂದ್ರೆ ಅವರು ಬಾತ್ರೂಮ್ ಬಿಟ್ಟು ಬೇರೆ ಎಲ್ಲೂ ಗೊತ್ತಿರ್ಲಿಲ್ಲ, ಹೊರಗಡೆ ಆಟ ಆಡ್ತಿರ್ಲಿಲ್ಲ. ಹಾಗಾಗಿ ಅವರು ಇದೇನಪ್ಪ ನಾವು ಇಲ್ಲೆಲ್ಲ ಉತ್ಸಾಹದಿಂದ ಹೋದಾಗ ಚೆನ್ನಾಗಿ ಆಡ್ತಾರಲ್ಲ ಅಂತ ನಾವು ಅಭಿಪ್ರಾಯ ಪಟ್ಕೊಂಡಿದ್ವಿ. ಬಟ್ ಅವರು ಜಂಟಿ ಬಿಟ್ಟ ಮೇಲೆ ಚೆನ್ನಾಗಿ ಆಡ್ತಿದ್ದಾರೆ. ಈಗ ನೆನ್ನೆ ಅಂತೂ ಒಂದು ಡ್ಯಾನ್ಸ್ ನೋಡಿದೆ ಅವ್ರದ್ದು. ಇದು ನಿಜವಾದ ಚಂದ್ರಪ್ರಭಾ ಅವ್ರದ ಡ್ಯಾನ್ಸ್ ಅಂತ ನಮಗೆ ಅನ್ನಿಸ್ತು. ಇಲ್ಲಿವರೆಗೂ ಅವರು ಮೋಟಿವೇಶನ್ ನೋಡಿದಾಗ ನಾವು ಇದುವರೆಗೂ ಅವರು ಆ ಥರ ಇರಲಿಲ್ಲ. ಬಟ್ ನೆನ್ನೆ ಡ್ಯಾನ್ಸ್ ನೋಡಿದ್ಮೇಲೆ ಅವರು ಇನ್ನಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಮ್ಮೆಲ್ಲ ಆಸೆ. ಚಂದ್ರಪ್ರಭು ಅವರು ಅಂದ್ರೆ ನಾವು ಅವಾಗಿಂದ ಮಜಾ ಭಾರತ ನೋಡ್ತಾ ಇರೋದ್ರಿಂದ ಅವ್ರ ಕಾಮಿಡಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ಬಹಳ ಕಷ್ಟಗಳೆಲ್ಲ ಬೆಳೆದು ಬಹಳ ಬಂದವರು ಸರ್. ಅವ್ರನ್ನ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನನ್ನ ಆಸೆ ಸರ್. ಅವರು ಯಾಕೆಂತಂದ್ರೆ ಅವರ ಲೈಫ್ನ ತುಂಬಾ ನೋಡಿದ್ದೀನಲ್ವ ಸರ್. ಅಂಥವರೆಲ್ಲ ಬೆಳಿಬೇಕು ಅಂತ. ಏನ್ ಸರ್ ಅವರು ಮಾಡುವ ಆಕ್ಟಿಂಗ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಬಿಗ್ ಶೋ ಏನ್ ಇಷ್ಟ ಸರ್ ಅವರಲ್ಲಿ? ಕಾಮಿಡಿ ಸರ್ ಅವರು ಮಾಡುವಂತ ಪಂಚ್ಗಳು, ಅವ್ರು ಆಡೋ ಆಕ್ಟಿಂಗ್ಗಳು, ಅವರು ಡ್ಯಾನ್ಸ್ ಮಾಡೋದಲ್ಲ ಸರ್ ಮೊನ್ನೆ. ಏನ್ ಸರ್ ಅವ್ರು ಮಾಡಿದ್ದು ಡ್ಯಾನ್ಸ್ ತುಂಬಾ. ಹೌದು ಸರ್, ತುಂಬಾ ಇಷ್ಟಪಡ್ತೀನಿ ಸರ್ ಅವರು ಒಂದೊಂದು ಶೈಲಿನ ಹೊಡಿತಾರಲ್ಲ. ಒಂದೊಂದೇ ಪಂಚ್ ಹೊಡೆದ್ರು ಒಳ್ಳೆ ಉನ್ನತವಾಗಿ ಪಂಚ್ ಹೊಡಿತಾರೆ ಸರ್. ಆ ಥರದ್ದು ಎಲ್ಲರಿಗೂ ಮಾತಾಡ್ಬೇಕಾದ್ರೆ ಟಕ್ಕರ್ ಕೊಡುವಂತ ಮಾತುಗಳು ಎಲ್ಲ ಕೂಲಾಗಿ ಕೊಡ್ತಾರಲ್ಲ ಅವರು. ಹೌದು ಸರ್, ಸುಮ್ಮನೆ ಕೂತಿದ್ದು ಹೆಂಗ್ ಮಾಡಿದ್ರೆ ಸರಿ ಅನ್ನೋದು ಅವ್ರ ಪ್ಲಾನ್ ಸರ್. ಅದು ಕಷ್ಟದಿಂದ ಮೇಲ್ ಬಂದವ್ರೆ. ಇವಾಗ್ಲೂ ಅವರು ಕಷ್ಟ ಬಿದ್ದು ವಿನ್ನರ್ ಆಗ್ಲಿ ಅನ್ನೋ ಆಸೆ ನಮ್ಗಿದೆ. ಅವರು ನಿನ್ನೆ ಟಾಸ್ಕಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡಿದ್ರು. ಅದನ್ನ ಕಂಟಿನ್ಯೂ ಆಗಿ ಇನ್ನು ಅದೇ ತರ ಇನ್ನೂ ಮೂವ್ ಆಗಿ ಬಂದ್ರೆ ಸೂಪರ್ ಆಗಿರುತ್ತೆ. ಅವ್ರು ಡಬಲ್ ಮೀನಿಂಗ್ಗೆ ಫೇಮಸ್ ಆಗವ್ರೆ ಕಾಮಿಡಿಲಿ. ಇಲ್ಲಿ ಒಳಗಡೆನೂ ಸ್ವಲ್ಪ ಇನ್ನೂ ಬಂದಿಲ್ಲ ಅವು ಡಬಲ್ ಮೀನಿಂಗು. ಬಂದ್ರೆ ಚಂದ ಅಂತ ಅನಿಸುತ್ತೆ. ಭಯ ಪಡ್ತಾವ್ರೆ ಅನ್ಸುತ್ತಾ? ಭಯ ಪಡ್ತಾವ್ರೆ. ಸ್ವಲ್ಪ ಅದನ್ನ ಬುಟ್ಟಿ ಫ್ರೀ ಮಾಡ್ಕೋಬೇಕು. ಅದು ಫ್ರೀ ಮಾಡ್ಕೊಂಡ್ರೆ ಸೂಪರ್ ಆಗಿ ವಿನ್ನರ್ ಚಂದ್ರಪ್ರಭಾ ಅವ್ರೆ ಅಂತ ಹೇಳ್ಬೋದು ಅಂತ ಆಸೆ ಪಡ್ತೀನಿ ಸರ್. ಮತ್ತೆ ಇಲ್ಲಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಹನುಮಂತರಾಯನ ದೇವಸ್ಥಾನ. ಅದ ಕೃಪೆ ಅವರಲ್ಲಿದೆ. ಮತ್ತೆ ಆಲೂಬ್ನಹಳ್ಳಿಲಿ ಕಂಚಿಮಾರಮ್ಮನ ಕೃಪೆ ಇದೆ. ಮತ್ತೆ ದೈವಶಕ್ತಿ ಸಿಕ್ಕಾಪಡೆ ಇದೆ. ಚಂದ್ರಪ್ರಭು ಅವ್ರು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ದೈವಶಕ್ತಿನೇ ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿರೋದು. ಅವರೆಲ್ಲರೂ ಇಲ್ಲಿ ಮಂಡ್ಯ ನಮ್ಮ ಜಿಲ್ಲೆಯವರೇ ಆದ್ರಿಂದ ಇನ್ನೂ ಹೆಮ್ಮೆ ನಮಗೆ. ಅವರೆಲ್ಲಾದರೂ ಇಲ್ಲಿ ಈ ಕಡೆ ಬಂದಾಗ ಒಂದು ಫೋನ್ ಹಚ್ಚಿದಾಗ ಖಂಡಿತ ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿ ಖಂಡಿತ ಅವ್ರನ್ನ ವಿಚಾರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡೇ ಬರ್ತೀವಿ ಸರ್. ಚಂದ್ರಪ್ರಭು ಅವ್ರು ದೈವ ಭಕ್ತರ? ಸಿಕ್ಕಾಪಟ್ಟೆ ದೈವ ಭಕ್ತರು. ಹೌದಾ? ದೈವ ಭಕ್ತರು, ಸ್ನೇಹಜೀವಿ, ಬಡವ ಸ್ಥಾನದಿಂದ ಬೆಳೆದಂಥವ್ರು. ಸೊ ಫಸ್ಟ್ ಅವ್ರಿಗೆ ಡಾಗ್ ಸತೀಶ್ ಇದ್ದಾಗ ಅವ್ರಿಗೆ ಈಚೆ ಬರಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈಗ ಒಂಟಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ಟಾರ್ಟ್ ಆಯ್ತದೆ ಸರ್ ಅವ್ರದ್ದು ಡಬಲ್ ಮೀನಿಂಗ್. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಇವಾಗೆಲ್ಲ ಒಂದ್ ಸ್ವಲ್ಪ ಚಾರ್ಜ್ ಆಗವ್ರೆ. ಬ್ಯಾಟ್ರಿ ಲೋ ಐತನೋ ಚಾರ್ಜ್ ಮಾಡ್ಕೊಂಡವ್ರೆ ಫುಲ್. ಹಾಗಾಗಿ ಇನ್ನು ಡಬಲ್ ಮೀನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ಕೋತೀವಿ. ಬಹಳ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀವಿ ಸರ್. ಡಬಲ್ ಮೀನಿಂಗ್ ಫೇಮಸ್ ಅವರು. ಚಂದ್ರಪ್ರಭಾ ಅಂದ್ರೆ ಡಬಲ್ ಮೀನಿಂಗ್ ಅಂತ ಅರ್ಥ.
ಒಳಗಡೆ ಡಬಲ್ ಮೀನಿಂಗ್ ಅಂದ್ರೆ ಏನ್ರಿ ಸರ್ ಅವ್ರು ಮಾತಾಡೋ ಮಾತು ಅದನ್ನ ಅರ್ಥ ಮಾಡ್ಕೊಳ್ಳೋದು ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊತಾರೆ ಅಷ್ಟೇ. ಅವ್ರು ಮಾತಾಡುವಂಥದ್ದು ಏನು ಆ ಥರದ್ದು ಡಬಲ್ ಮೀನಿಂಗ್ ಏನಿಲ್ಲ. ನೋಡ್ತಾ ಇರ್ತೀವಿ, ನಮ್ಮ ಮನೆಗೆ ಫ್ಯಾಮಿಲಿ ಇದ್ದಂಗೆ ಅವರು, ಹಂಗಾಗಿ ನೋಡ್ತಾ ಇರ್ತೀವಿ. ಅವ್ರದ್ದು ಅಂದ್ರೆ ನಮ್ಗೆ ಆಟ ತುಂಬಾ ಇಷ್ಟ ಸರ್. ಆಮೇಲೆ ಇನ್ನೊಂದು ಅಂತಂದ್ರೆ ಅವರು ನಮ್ಮ ಸ್ಥಳೀಯ ಒಬ್ಬ ಕಲಾವಿದರಿದ್ರು. ಅವ್ರದ್ದು ಒಂದು ಹಾಡಿಗೆ ಒಂದು ಡ್ಯಾನ್ಸ್ ಹೊಡೆದಿದ್ರು. ಆ ಡ್ಯಾನ್ಸ್ನ ಇದುವರೆಗೂ ಯಾರು ಆ ಡ್ಯಾನ್ಸ್ ಮಾಡಕ್ ಆಗ್ತಾ ಇಲ್ಲ, ಯಾರ ಕೈಲೂ ಆಗಿಲ್ಲ. ಸ್ಥಳೀಯ ಪ್ರತಿಭೆ ಅಂತಂದ್ರೆ ದಿವಂಗತ ರವಿ ಗೌಡ ಅಂತ ಹೇಳ್ಬಿಟ್ಟು, ರವಿಗೌಡರು ಅವ್ರದ್ದೊಂದು ಸಾಂಗ್ಸ್ ಅಲ್ಲಿ ಒಂದು ಅತ್ಯುತ್ತಮವಾದಂಥ ಸಾಂಗ್ಸ್ ಹೇಳಿ, ಯಾವ್ದು ಹಾಡು ಗೊತ್ತೇ? ಚಿಕ್ಕಮ್ಮಿ ಕೇಳ್ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳ್ ಚಿಕ್ಕಮ್ಮಿ, ಕೆಂಚಕೋ ನಿಂಗಕೋ ಅಂತ ಒಂದು ಹಾಡು ಬತ್ತಿತ್ತಲ್ಲ, ಅದು ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ ಹುಡುಗ್ರಲ್ಲ ಮದುವೆ ಆಯ್ತವ್ರು ನನಗೊಂದೆಣ್ಣು ನೋಡ್ರಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರು ನನಗೊಂದೆಣ್ಣು ನೋಡ್ರಕೋ, ಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತಾ ಬಾಳ್ವೆ ಮಾಡ್ಲಿ, ಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತಾ ಬಾಳ್ವೆ ಮಾಡ್ಲಿ. ಆ ಥರ ಡ್ಯಾನ್ಸ್ ಇದುವರೆಗೂ ಸುಮಾರು ಸರಿ ಅವ್ರನ್ನ ಕಾಂಪಿಟೆಂಟ್ ಮಾಡಕ್ ಹೋಗಿ ಯಾರು ಮಾಡೋಕ್ಕಾಗಿಲ್ಲ. ಆದ್ರೂ ಅವರು ಬಿಗ್ ಬಾಸ್ ಅಲ್ಲಿ ಕೋಪ ಗೀಪ ಏನೋ ತೋರಿಸ್ತಾ ಇದ್ರು, ಜಗಳ ಆಡದೆ ಕೂಲ್ ಆದವರಲ್ಲ. ಅದೇ ಚಂದ, ಕೂಲಾಗಿ ಇದ್ದು ಗೆಲ್ಬೇಕು, ಸೈಲೆಂಟ್ ಆಗಿದ್ದು ಗೆಲ್ಬೇಕು ಸರ್. ಇರುದೇ ಸೈಲೆಂಟು, ಆದ್ರೆ ಹೊಡೆದ್ರೆ ಮಾತ್ರ ಸರ್ ಬಿಡಲ್ಲ ಸರ್ ಅವರು. ಹಾಕಿದ್ರೆ ಒಂದೊಂದು ಮಾತುಗಳು ಒಂದೊಂದು ಅದು ಕೂತ್ಕೊಂಡು ಅರ್ಥ ಮಾಡಿದ್ರೆ ಒಂದೊಂದು ಮಾತುಗಳು ಅರ್ಥಪೂರ್ಣವಾಗಿರುತ್ತೆ ಸರ್. ಆ ಥರದವ್ರು ಅವರು. ಅವರಲ್ಲಿ ಒಳ್ಳೊಳ್ಳೆ ಎಬಿಲಿಟಿ ಇದೆ, ಅದನ್ನ ತೋರಿಸ್ಕೋಬೇಕು, ಮತ್ತಷ್ಟು ಮಾತಾಡಬೇಕು. ಅವರು ಒಂದು ಸ್ವಲ್ಪ ಸೈಡ್ಲೈನ್ಸ್ ಆಗ್ತಿದ್ದಾರೆ. ಅದು ಬಿಟ್ಟು ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೀಬೇಕು, ಇನ್ನಷ್ಟು ಚೆನ್ನಾಗೆ ಒಳ್ಳೊಳ್ಳೆ ವಾರಗಳಲ್ಲಿ ಕಿಚ್ಚನ ಚಪ್ಪಾಳೆಗಳು ಕೂಡ ತಗೋಬೇಕು, ಇನ್ನಷ್ಟು ಚೆನ್ನಾಗೇ ಬೆಳಿಬೇಕು, ಚೆನ್ನಾಗಿ ಆಡಬೇಕು ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ. ಇನ್ನೂ ಸ್ವಲ್ಪ ಓಪನ್ ಅಪ್ ಆಗ್ಬೇಕು, ಇನ್ನು ಕಾಮಿಡಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ನಮ್ಗಿನ್ನೂ. ಯಾಕೆಂದ್ರೆ ಅಲ್ಲಿ ಆಟಗಳು ಯಾವ ತರ ಇರುತ್ತೆ ಅನ್ನೋದು ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ ಸರ್. ಹಂಗಾಗಿ ಅವರು ಬಹಳ ಯಾವ ಸಂದರ್ಭಕ್ಕೆ ಏನು ಮಾತಾಡ್ಬೇಕು ಅಂತೇಳಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಸರ್. ತುಂಬಾ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ಮೇಲಕ್ಕೆ ಬರ್ತಿದ್ದಾರೆ. ಅಂಥವ್ರು ಗೆಲ್ಲಬೇಕು, ಅಂಥವ್ರು ಮತ್ತಷ್ಟು ಇನ್ನೂ ಎತ್ತೆತ್ತು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಚಂದ್ರಪ್ರಭಾನ ಗೆಲ್ಬೇಕು ಅಂತ ಆಸೆ ಇದೆ. ಹಂಗಾಗಿ ಅವ್ರಿಗೆ ಆಲ್ ದ ಬೆಸ್ಟ್ ಬರ್ತದೆ. ಅವರೇ ಗೆಲ್ಲಿ ಅಂತ ನಮಗೂ ಆಸೆ. ಆಲ್ ದ ಬೆಸ್ಟ್ ಚಂದ್ರಪ್ರಭಾ ಅವರೇ. ಗೆಲ್ತಾರೆ, ಅವ್ರು ಆಡ್ತಾರೆ, ಇನ್ನು ಮುಂದೆ ಅಂತೂ ಇನ್ನೂ ಚೆನ್ನಾಗಿ ಆಡ್ತಾರೆ ಅನ್ನೋದು ನಮಗೆಲ್ಲ ಇಷ್ಟ ಇದೆ. ಯಾಕೆಂದ್ರೆ ಅವ್ರು ಕಾಮಿಡಿಯಿಂದ ಬಂದವರು, ಕಾಮಿಡಿಯಿಂದ ಜೊತೆಗೆ ಈಗ ಬಿಗ್ ಬಾಸ್ ಅಲ್ಲಿ ಒಂದು ಅವಕಾಶ ಸಿಕ್ಕದೆ ಕಲರ್ಸ್ ಕನ್ನಡದಲ್ಲಿ, ತುಂಬಾ ಖುಷಿ ಆಗುತ್ತೆ ಸರ್. ಅವರೇ ವಿನ್ ಆಗಬೇಕು ಅನ್ನೋದು ನಮ್ಮ ಆಸೆ. ಚಂದ್ರಪ್ರಭಾ ಅವರ 2012 ವಿನ್ ಆಗಿ ಈ ಸಲ ಬಿಗ್ ಬಾಸ್ 12 ವಿನ್ನರ್ ನೀವೇ ಆಗಿ ಬರಬೇಕು ಅಂತ ಎಲ್ಲ ಕರ್ನಾಟಕ ಜನತೆ ಆಸೆ. ಬಿಗ್ ಬಾಸ್ ನಲ್ಲಿ ಅವರು ವಿನ್ನರ್ ಆಗ್ಲೇಬೇಕು, ಆ ಕಪ್ಪು ಅವ್ರು ಹಿಡಿಲೇಬೇಕು ಅನ್ನೋದು ನನ್ನ ಆಸೆ ಸರ್. ಅವ್ರು ಗೆಲ್ಲಬೇಕು, ಬಿಗ್ ಬಾಸ್ ಅಲ್ಲಿ ವಿನ್ ಆಗಬೇಕು ಅನ್ನೋದೊಂದು ನಮ್ಮ ಕ್ಯಾತ್ಕಟ್ಟ ಗ್ರಾಮದ ಯುವಕರು ಮತ್ತೆ ಯಜಮಾನರುಗಳ ಪರವಾಗಿ ಗೆಲ್ಲಿ ಅಂತ ಆಶಿಸ್ತೀನಿ. 12ನೇ ಬಿಗ್ ಬಾಸ್ ಸರದಿಯಲ್ಲಿ ಚಂದ್ರಪ್ರಭಾ ಅವ್ರಿಗೆ ಗೆಲುವು ಆಗಲಿ, ತಾಯಿ ಭುವನೇಶ್ವರ ಆಶೀರ್ವಾದ ಸಿಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಅವ್ರು ಸೇರ್ಕೊಂಡಿರೋದು ನಮ್ಗೆ ಖುಷಿ ಆಯ್ತು. ನಮ್ಮ ಆಶೀರ್ವಾದದಿಂದ ಅವ್ರು ಗೆದ್ದು ಬರ್ಲಿ.